ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಕನ್ನಡ ವಿಲೇಜ್ ಚಾನಲ್. ನಾನು ನಿಮ್ಮ ಮೋನಿಕಾ. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟು ನೈಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ನೋಡ್ತಿದ್ರೆ ಏನೂ ಇಲ್ಲ. ಇಂದಿನ ವಿಡಿಯೋದಲ್ಲಿ ನಾನು ಶಾರ್ಟ್ ವಿಡಿಯೋದಲ್ಲಿ ಹೇಳಿದ್ನಲ್ವ, ಒಂದು ಟ್ರಿಪ್ಗೆ ಹೋಗಬೇಕು ಪ್ಲ್ಯಾನ್ ಮಾಡ್ಕೊತಿದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಎಲ್ಲರೂ ನಮ್ಮ ಫ್ಯಾಮಿಲಿ ಟ್ರಿಪ್ ಹೋಗ್ತಾ ಇದ್ದೀವಿ. ನೈಟ್ 12 ಗಂಟೆ ಆಯಿತು. ಸಿಂಪಲಾಗಿ ರೆಡಿಯಾಗಿದ್ದೀವಿ. ಇಲ್ಲಿಂದ ಹೋಗಿದ ತಕ್ಷಣ ಮತ್ತೆ ಅಲ್ಲಿ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕಲ್ವ ಅಂತೇಳಿ ನೈಟ್ ಡ್ರೆಸ್ಸಲ್ಲೇ ಹೇಗಿದ್ದೀವೋ ಹಾಗೆ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ರೆಡಿಯಾಗಿದ್ದೀವಿ. ಆಫ್ಟರ್ ಲಾಂಗ್ ಟೈಮು ಟ್ರಿಪ್ಗೆ ಹೋಗ್ತಿರೋದು. ತುಂಬ ವರ್ಷಗಳೇ ಆಯಿತು. ನಮ್ಮ ಪಾಪ ಹುಟ್ಟಾಗ್ಲಿಂದ ನಾವು ಯಾವ ಟ್ರಿಪ್ಗೂ ಹೋಗಿರಲಿಲ್ಲ. ಸೊ ಇವಾಗ ಫ್ಯಾಮಿಲಿ ಟ್ರಿಪ್ ಹೋಗ್ತಿರೋದು ತುಂಬಾ ಖುಷಿಯಾಗಿದೆ. ಎಲ್ಲರೂ ಒಂದು ಜೋಶಲ್ಲಿ ರೆಡಿಯಾಗಿ ಹೊರಟಿದ್ದೀವಿ. ನೋಡಬೇಕು ಮುಂದೆ ಜರ್ನಿ ಹೇಗಾಗುತ್ತೆ ಅಂತ. ದೇವ್ರ ದರ್ಶನ ಚೆನ್ನಾಗಾಗಲಿ ಅಂತೇಳಿ ಮನೇಲಿ ಪೂಜೆ ಮಾಡಿಕೊಂಡು ಮಿಡ್ನೈಟ್ 12 ಗಂಟೆಗೆ ನಮ್ಮ ಸ್ವಂತ ಕಾರಲ್ಲಿ ನಮ್ಮ ಫ್ಯಾಮ್ಲಿ ಮಾತ್ರನೇ ಹೋಗ್ತಿದ್ದೀವಿ. ಫಸ್ಟ್ ಪ್ಲೇಸ್ ಸಿಗಂದೂರ್ಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಸೊ 3 ಡೇಸೇ ನಮ್ಗೆ ಟೈಮ್ ಇರೋದು. ಹಾಲಿಡೇಸನ್ನು 3 ಡೇಸೇ. ಅಷ್ಟರೊಳಗೆ ಎಲ್ಲ ಪ್ಲೇಸಸ್ನೂ ಕವರ್ ಅಪ್ ಮಾಡಬೇಕು. ಸೊ ನೋಡಬೇಕು ಯಾವ್ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಹಾಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾವ್ಯಾವ ಪ್ಲೇಸ್ಗೆ ಹೋಗಿದ್ದೀವಿ ಅಂತ ನಿಮ್ಗೆ ಖಂಡಿತವಾಗ್ಲೂ ಈ ವಿಡಿಯೋದಲ್ಲಿ ತೋರಿಸ್ತೀನಿ, ಸ್ಕಿಪ್ ಮಾಡಬೇಡ್ರಿ. ಕಾರ್ ಸ್ಟಾರ್ಟ್ ಆಗಿದ ತಕ್ಷಣ ನಾವೆಲ್ಲ ಮಲಿಕೊಂಡ್ವಿ. ಅದರಲ್ಲೂ ಮಳೆ ಬೇರೆ ಬರ್ತಿತ್ತು, ಸಿಕ್ಕಾಪಟ್ಟೆ ಮಳೆ. ಸೊ ಹಾಗೆ ಮನೆ ಟ್ರಾವೆಲ್ ಮಾಡಿದ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಸಿಗಂದೂರು ಹೋಗೋ ರೋಡಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ಲೈಮೇಟ್ ನೋಡಿ, ಫುಲ್ ಗ್ರೀನರಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಮೈಂಡ್ ರಿಲೀಫ್ ಆಗುತ್ತೆ ಅಂತ ಅನ್ಕೋಬೋದು. ಆ ಥರ ಕ್ಲೈಮೇಟು ಬೆಳಗ್ಗೆ ಹೊತ್ತು. ಅಷ್ಟೇ ಹಾಗೆ ಸಾಂಗ್ ಕೇಳ್ಕೊಂಡು ಜರ್ನಿ ಮಾಡಿದ್ವಿ. ಸೊ ಪ್ಲೇಸ್ಗೇನೋ ಬಂದುಬಿಟ್ವಿ. ಬಟ್ ಇಲ್ಲಿ ಎಲ್ಲಿ ಸ್ನಾನ ಮಾಡೋದು ಏನು ಒಂದು ಸ್ವಲ್ಪನೂ ಐಡಿಯಾ ಇಲ್ಲ ನಮಗೆ. ಸೊ ಅದನ್ನೇ ತಿಳ್ಕೊಬರೋಕೆ ಹೋಗಿದ್ದಾರೆ. ಗಾಡಿ ಪಾರ್ಕಿಂಗ್ ಮಾಡೋಕ್ಕೂ ನಮ್ಗೆ ಜಾಗ ಸಿಕ್ಕಿರಲಿಲ್ಲ. ಸೊ ನೋಡ್ಕೊಂಡು ಒಂದು ಕಡೆ ಗಾಡಿ ಪಾರ್ಕಿಂಗ್ ಮಾಡಿಕೊಂಡು ಹಾಗೆ ಎಲ್ಲಿ ಸ್ನಾನ ಮಾಡೋದು, ಯಾವ ಕಡೆ ಹೋಗೋದು ಏನು ಅಂತೇಳಿ ವಿಚಾರಿಸ್ಕೊಂತ ಇದ್ದಾರೆ. ಸೊ ನಾವಿಲ್ಲಿ ನಿಂತಿದ್ದೀವಿ. ಸೊ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕಂತೆ. ಅಲ್ಲಿ ಲಾಂಚ್ ಹತ್ರವರೆಗೂ ನಡ್ಕೊಂಡು ಹೋಗಬೇಕು. ಸೊ ಅದಕ್ಕೆ ಅಲ್ಲಿ ಹೇಳಿದ್ರು ಹಿಂಗೆ ನಡ್ಕೊಂಡು ಹೋಗ್ಬೋದು, ಇಲ್ಲಾಂದರೆ ಕಾರು ತೊಗೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು. ನಾವು ಕಾರ್ ಏನಕ್ಕೆ ಬೇಡ, ನಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಮುಂದೆ ನಡ್ಕೊಂಡು ಹೋದ್ವಿ. ಅಲ್ಲೇ ಹೋಟೆಲ್ಸ್ ಎಲ್ಲ ಇದ್ವು. ಅಲ್ಲಿ ಬರೀ ಪುಳಿಯೋಗರೆ, ಚಿತ್ರಾನ್ನ ಈ ಥರ ಐಟಮ್ಗಳು ಅಷ್ಟೇ. ಟೀ, ಕಾಫಿ, ಬೂಸ್ಟು ಎಲ್ಲನೂ ಸಿಗುತ್ತೆ. ಸೊ ನಾವು ಟೀ ಕುಡಿದ್ವಿ, ಮಕ್ಳಿಗೆ ಬೂಸ್ಟ್ ಕೊಡಿಸಿದ್ವಿ. ಟೀ ಕುಡ್ದು ಎಲ್ಲ ಇನ್ನೊಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಅಂತೇಳಿ ನಡ್ಕೊಂಡು ಹೋದ್ವಿ. ಫುಲ್ ಮಳೆ ಬೇರೆ ಬಂದುಬಿಟ್ಟಿದೆ. ಅಲ್ಲಲ್ಲಿ ನೀರು ನಿಂತಿದ್ದಾವೆ. ಅದರಲ್ಲೂ ಸಿಕ್ಕಾಪಟ್ಟೆ ಕಾರ್ಗಳು ಬೇರೆ ಲಾಂಚಲ್ಲಿ ತಗೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ನಮಗೆ ಜಾಗ ಇಲ್ಲ ಅಲ್ಲಿ ನಿಂತ್ಕೊಳ್ಳೋಕ್ಕೆ. ಸೊ ಹೆಂಗೋ ನಿಂತಿದ್ದೀವಿ. ಒಂದು ಹಾಫ್ ಆನ್ ಅವರ್ ಮೇಲೆ ಕಾಯ್ತಿದ್ದೀವಿ. ನೋಡಿ ಅಲ್ಲಿ ದೂರದಲ್ಲೇ ಐತೆ. ಅದು ಇಲ್ಲಿಗೆ ಬರಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ನಾವೆಲ್ಲ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಎಲ್ಲರೂ ಅದಕ್ಕೋಸ್ಕರನೇ ಕಾಯ್ತಿದ್ದಾರೆ. ನೋಡಬೇಕು ನಮಗೆ ಪ್ಲೇಸ್ ಸಿಗುತ್ತಾ ಇಲ್ವ ಅಂತೇಳಿ. ಒಂದು ಸಲ ಈ ಪ್ಲೇಸ್ನ ನೋಡಿ, ಎಷ್ಟು ದೊಡ್ಡ ಸಮುದ್ರ, ಎಷ್ಟು ಚೆನ್ನಾಗಿದೆ ಅಂತೇಳಿ. ಅಲ್ಲೆಲ್ಲ ಗ್ರೀನರಿ, ಯಪ್ಪ ಶಿವ, ನನಗಂತಿದೆ ಫಸ್ಟ್ ಟೈಮ್ ಈ ಥರ ದೊಡ್ಡ ಸಮುದ್ರನ ಹತ್ರದಿಂದ ನೋಡ್ತಿರೋದು. ಹಾಗೆ ಲಾಂಚಲ್ಲಿ ಹೋಗ್ತಿರೋದು ಇದೇ ಫಸ್ಟ್ ಟೈಮು. ಯಾವ ಥರ ಇದೆ ಅಂದರೆ ಒಂಥರ ಎಕ್ಸೈಟ್ಮೆಂಟಲ್ಲಿದೆ. ಈ ಪ್ಲೇಸ್ನ ನೋಡ್ತಾ ಹಾಗೆ ನಿಂತ್ಬಿಡ್ಬೇಕು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ನಾವು ಲಾಂಚಲ್ಲಿ ಹೋಗಬೇಕು ಅಂತಂದರೆ ಪ್ರತಿಯೊಬ್ಬರು ಟಿಕೆಟ್ ತೊಗೋಬೇಕು. ಇಷ್ಟು ಅಮೌಂಟು ಅಂತೇಳಿ ಪರ್ಸನ್ಗೆ ಕಟ್ಟಿಸ್ಕೊತಾರೆ. ಹಾಗೆ ಬೈಕು, ಟಿ ಟಿ ಗಾಡಿ, ಕಾರು ಯಾವುದನ್ನಾಗಲೇಳು ಅಲೋ ಇದೆ. ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಕಟ್ಟಿಸ್ಕೊತಾರೆ ಅನ್ಸುತ್ತೆ. ನಮಗೆಲ್ಲ ಕಮ್ಮಿ. ಈ ಕಡೆಯಿಂದ ತಗೊಂಡೋಗಿ ಆ ಕಡೆಗೆ ನಮ್ಮನ್ನು ಬಿಡೋಕ್ಕೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಅಲ್ಲಿವರೆಗೂ ನಿಂತ್ಕೊಳಕ್ಕೆ ಆಗೋದಿಲ್ಲ, ಕಾಲು ನೋವು ಬರುತ್ತೆ, ಜಾಸ್ತಿ ಹೊತ್ತು ಟೈಮ್ ಆಗುತ್ತಲ್ವ. ನಾವು ಬೇಗ ಹೋಗಿ ಅಲ್ಲೆಲ್ಲ ಸೀಟ್ ಇದ್ದರೆ ಕೂತ್ಕೊಂಬನ ಅಂತ ಹೋದ್ವಿ. ಫಸ್ಟ್ ನನಗೆ ಸೀಟೇ ಸಿಗಲಿಲ್ಲ. ಅವ್ರಿಗೆಲ್ಲ ಸೀಟ್ ಸಿಕ್ಕಿದೆ. ಅವರೆಲ್ಲ ಒಂದು ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಕುಂತ್ಬಿಟ್ಟಿದ್ದಾರೆ. ನನಗೆ ಸೀಟ್ ಸಿಕ್ಕಿಲ್ಲ. ಇರಲಿ.
ಆ ಕಡೆಯಿಂದ ಈ ಕಡೆಗೆ ಬಂದಿದ ತಕ್ಷಣವೇ ಗಾಡಿಗಳೆಲ್ಲ ನಿಂತಿರ್ತವೆ. ನಾವು ಒಂದು ಗಾಡಿಯಲ್ಲಿ ಹೋಗ್ಬೋದು. ಅವರು ತಗೊಂಡೋಗಿ ದೇವಸ್ಥಾನದ ಹತ್ರ ಇಳಿಸ್ತಾರೆ. ಅದಕ್ಕೂ ಒಂದು ಸ್ವಲ್ಪ ಪೇ ಮಾಡಬೇಕಾಗುತ್ತೆ ದುಡ್ಡು. ದೇವಸ್ಥಾನ ಒಂದು ಸ್ವಲ್ಪ ದೂರ ಐತೆ, ನಡ್ಕೊಂಡು ಹೋಗೋಕ್ಕಂತೂ ಆಗೋದಿಲ್ಲ. ನಾವು ಗಾಡಿಗಾಗಲಿ ಇಲ್ಲಾಂದರೆ ಕಾರಾಗಲಿ ಹೋಗಲೇಬೇಕಾಗುತ್ತೆ. ಅಲ್ಲಿಂದ ಇಲ್ಲಿಗೆ ಬಂದು ಇಳಿದ್ವಿ. ಇಲ್ಲಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು. ನೋಡಿ ಇಲ್ಲೆಲ್ಲ ಐಸ್ ಕ್ರೀಮಿಂದ ಹಿಡಿದು ಪ್ರತಿಯೊಂದು ಸಿಗುತ್ತೆ. ಸೋಡಾ, ಮಜ್ಜಿಗೆ, ಖಾರ ಪುರಿ, ಟೀ, ಕಾಫಿ ಎಲ್ಲನೂ ಸಿಗುತ್ತೆ. ಹೋಟೆಲು ಇದೆ, ಬೇಕು ಅಂತಂದರೆ ಊಟ ಮಾಡೋರು ಊಟ ಮಾಡ್ಕೋಬೋದು. ನಾವಿನ್ನೂ ಸ್ನಾನ ಮಾಡಿ ರೆಡಿಯಾಗಿರಲಿಲ್ಲ. ಸೊ ಸ್ನಾನ ಮಾಡೋಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇಲ್ಲಿಂದ ಒಂದು ಸ್ವಲ್ಪ ಸ್ನಾನಕ್ಕೆ ಹೋಗಬೇಕು ಅಂತಂದರೆ ನಡಿಬೇಕು, ಬೆಟ್ಟ ಹತ್ತದಂಗೆ ಆಗುತ್ತೆ. ಇಲ್ಲೇ ಹತ್ರ ಅಂತ ಹೋಗ್ತೀವಿ, ಸಖತ್ತು ದೂರ ನಡೆದು ಕಾಲೆಲ್ಲ ನೋವು ಬಂದವು. ನನ್ನ ಕೈಲಂತೂ ನಡೆಯೋಕ್ಕಿಲ್ಲ. ನಮ್ಮ ಪಾಪುನ, ಅದರಲ್ಲೂ ನಮ್ಮ ಪಾಪುನೂ ನಡೆಯೋಕ್ಕಾಗ್ತಿಲ್ವಲ್ಲ, ಅವಳನ್ನೂ ಎತ್ಕೊಂಡು ನಡಿಬೇಕು ಅಂದರೆ ಇನ್ನೂ ಡಬಲ್ ರಿಸ್ಕು ನನಗಂತೂ. ಒಂದು ಸ್ವಲ್ಪ ಹೊತ್ತು ನಡೀತಾಳೆ ಅಮ್ಮ, ಕಾಲು ನೋವು, ನಾನು ನಡೆಯಲ್ಲ ಅಂತಾಳೆ. ನಡಿಯಪ್ಪ ಒಂದು ಸ್ವಲ್ಪ ದೂರ ನಡಿ ಅಂತಂದರೂ ನಡೆಯೋದಿಲ್ಲ. ಒಂದು ಸ್ವಲ್ಪ ಹೊತ್ತು ನಡೀತಾಳೆ, ಆಮೇಲೆ ಮತ್ತೆ ಎತ್ಕೋ ಅಂತಾಳೆ. ಇದೇ ಕೆಲಸ ನೋಡಿ ಅವಳದು. ಅಮ್ಮಯ್ಯ ಬಂದುಬಿಟ್ವಿ, ನಾವು ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು ದೇವಸ್ಥಾನಕ್ಕೆ, ಬೇಗ ದರ್ಶನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಹೋದ್ವಿ. ಒಳಗೆ ಹೋಗಿದ ತಕ್ಷಣ ಸಿಕ್ಕಾಪಟ್ಟೆ ಜನ ಅಂತಂದರೆ ಜನ. ಅಲ್ಲಿ ನಮಗೆ ಕಾಲಿಡೋಕ್ಕೂ ಪ್ಲೇಸ್ ಇಲ್ಲ ಒಳಗಡೆ ಅಂತೂ, ಅಷ್ಟು ಜನ ಇದ್ದಾರೆ. ನಮಗೆ ಬಾತ್ರೂಮ್ಸು ಖಾಲಿನೂ ಇಲ್ಲ. ಹಂಗೆ ನಿಂತ್ಕೊಂಡ್ರೆ ಇನ್ನೂ ಎಷ್ಟೊತ್ತಾದ್ರೂ ಖಾಲಿ ಆಗೋಲ್ಲ. ಜನಗಳು ಬರ್ತಾನೆ ಇರ್ತಾರೆ, ಸ್ನಾನ ಮಾಡ್ಕೊತಿರ್ತಾರೆ, ಹೋಗ್ತಾನೆ ಇರ್ತಾರೆ. ನಾವು ಬಾತ್ರೂಮಲ್ಲಿ ಕಾಯ್ಕೊಂಡು ಅಲ್ಲಿರಬೇಕಾಗುತ್ತೆ. ಸೊ ನೋಡೋಣ ಅಂತೇಳಿ ಹೋಗ್ತಾಯಿದ್ದೀವಿ. ಇಲ್ಲಿ ಉಳ್ಕೊಳಕ್ಕೆ ರೂಮ್ಸ್ ಎಲ್ಲ ಸಿಗುತ್ತೆ, ಅವೈಲೇಬಲ್ ಇದೆ. ಬೇಕು ಅಂತಂದರೂ ರೂಮಲ್ಲಿ ಉಳ್ಕೊಬೋದು. ಸೊ ಹಿಂಗಾದರೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ನಮ್ಮ ಪಾಪುನ ಕರ್ಕೊಂಡು ಹೋಗಿ ಅಲ್ಲಿ ಸ್ನಾನ ಮಾಡಿಕೊಂಡು, ಅಲ್ಲಿ ತಣ್ಣೀರು ಇರುತ್ತೆ, ಬಿಸಿನೀರು ಬೇಕು ಅಂತಂದರೆ 20 ರೂಪಾಯಿ, ಒಂದು ಬಕೆಟ್ 20 ರೂಪಾಯಿ. ಸೊ ಬಿಸಿನೀರಾಗಾದರೂ ಸ್ನಾನ ಮಾಡ್ಕೋಬೋದು. ಸೊ ನಾವು ಸ್ನಾನ ಮಾಡ್ಕೊಂಡು ಬಂದಿದ ತಕ್ಷಣ ರೆಡಿಯಾಗಿ ಹೋಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ನಡ್ಕೊಂಡು. ಎಲ್ಲರಿಗಿಂತ ಫಸ್ಟ್ ಸ್ನಾನ ಮಾಡ್ಕೊಂಡಿದ್ದಳು ನಾನು, ನಮ್ಮ ಪಾಪುನೇ, ಇಬ್ಬರೇ ಸ್ನಾನ ಮಾಡ್ಕೊಂಡು ಫಸ್ಟ್ ಬಂದರು. ಸೊ ಇಲ್ಲಿಗೆ ಬಂದಿದ ತಕ್ಷಣ ದೇವಸ್ಥಾನದಲ್ಲಿ ಇಲ್ಲಿ ವಿಶೇಷ ದರ್ಶನ ಅಂತ ಹೇಳಿ ಇರುತ್ತೆ. ಫ್ರೀ ದರ್ಶನ ಬೇರೆ, ವಿಶೇಷ ದರ್ಶನ ಬೇರೆ. ಅದಕ್ಕೆ 200 ರೂಪಾಯಿ ಅಮೌಂಟ್ ಕಟ್ಟಿಸ್ಕೊತಾರೆ ಒಬ್ರಿಗೆ. ಸೊ ಫ್ರೀ ದರ್ಶನ ಅಂತಂದರೆ ಲೇಟಾಗುತ್ತೆ, ನಾವು ಬೇರೆ ಕಡೆ ಎಲ್ಲ ಪ್ಲೇಸ್ಗೆ ಹೋಗಬೇಕು ಅಂತೇಳ್ಬಿಟ್ಟು ವಿಶೇಷ ದರ್ಶನಕ್ಕೆ ಟಿಕೆಟ್ ತೊಗೊಂಡ್ವಿ. 200 ರೂಪಾಯಿ ಒಂದು ಟಿಕೆಟ್ ಒಬ್ಬೊಬ್ರಿಗೆ. ಸೊ ತಗೊಂಡು ಹೋದ್ವಿ. ಸೇಮ್ ಟೈಮೇ ತೊಗೊಂಡು ಅನ್ನಿಸ್ತು, ನಮಗೇನು ಡಿಫ್ರೆನ್ಸ್ ಅನ್ನಿಸ್ಲಿಲ್ಲ ಒಳಗಡೆ ಹೋದಾಗ, ಎಲ್ಲರಿಗೂ ಸೇಮ್ ಟೈಮ್. ಸೊ ದೇವಿ ದರ್ಶನ ಮಾಡ್ಕೊಂಡು ನಾವು ಆಚೆ ಬಂದ್ವಿ. ಟಿಕೆಟ್ಗೊಂದು ಲಾಡು ಪ್ಯಾಕೆಟ್ ಕೊಡ್ತಾರೆ, ಪ್ರಸಾದನ.
ಸೊ ಇಸ್ಕೊಂಡು ನಿಮಗೆ ಬೇಕು ಅಂತಂದರೆ ಬೇರೆ ಬೇರೆ ಪ್ರಸಾದನೂ ಇರ್ತವೆ, ಅದಕ್ಕೂ ಟಿಕೆಟ್ ತೊಗೋಬೇಕಾಗುತ್ತೆ. ನೀವು ಎಲ್ಲನೂ ಸಿಗುತ್ತೆ ಇಲ್ಲಿ. ಫೋಟೋಸು, ಕೈ ಕಟ್ಕೊಳೋ ದಾರ, ಕತ್ಕಣವು ಎಲ್ಲನೂ ಸಿಗುತ್ತೆ. ಬೇಕು ಅಂತಂದರೆ ಎಲ್ಲನೂ ತೊಗೊಳ್ರಿ. ನಾವು ಪ್ರಸಾದ ತಿನ್ಕೊಂಡು ಒಂದೆರಡು ಫೋಟೋ ತೊಗೊಂಡು ವಾಪಸ್ ಬಂದ್ವಿ. ಹಾಗೆ ನಿಮಗೆ ಏನೇನ ಬೇಡ್ಕೋಬೇಕು, ಏನೇನ ಕಷ್ಟ ಐತೆ ಅಂತಂದರೆ ಈ ದೇವಿ ದರ್ಶನ ಮಾಡಿಕೊಂಡು ಬೇಡ್ಕೊಂಡ್ರೆ ಖಂಡಿತವಾಗ್ಲೂ ನೀರೇರುತ್ತೆ ಅಂತ ಹೇಳ್ತಾರೆ. ಸೊ ಅಷ್ಟು ಪವರ್ಫುಲ್ ಅಂತೆ ದೇವಸ್ಥಾನ ಇದು. ಅಲ್ಲಿ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 12 ಗಂಟೆ ಆಗಿಬಿಟ್ಟಿತ್ತು. ತುಂಬ ಹೊಟ್ಟೆ ಸಿತಿತ್ತು, ಬೆಳಿಗ್ಗೆ ಊಟ ಮಾಡಿರಲಿಲ್ಲ. ಸೊ ಹೋಟೆಲ್ ಇತ್ತಲ್ವ ಅಂತೇಳಿ ಹೋದರೆ ಅಲ್ಲಿ ಆವಾಗಲೇ ಕ್ಲೋಸ್ ಆಗಿಬಿಟ್ಟಿದೆ, ಖಾಲಿಯಾಗಿದೆ ಅಂತಂದರು. ಬರೀ ಟೀ ಕಾಫಿ ಅಷ್ಟೇ ಅಂತಂದರು. ಬೇಡ ಅಂತೇಳಿ ಮುಂದೆ ಬಂದು ಇಲ್ಲಿ ಒಂದು ಸ್ವಲ್ಪ ಸೋಡಾ, ಮಜ್ಜಿಗೆ ಕುಡಿಯೋರು ಮಜ್ಜಿಗೆ ಕುಡಿದ್ವಿ, ಐಸ್ ಕ್ರೀಮ್ ತಿನ್ನೋರು ಐಸ್ ಕ್ರೀಮ್ ತಿಂದು ಮತ್ತು ಕಾರಲ್ಲಿ ಮತ್ತು ಅಲ್ಲಿಗೆ ಅದೇ ಪ್ಲೇಸ್ಗೆ ಹೋದ್ವಿ. ಅದರಲ್ಲೂ ಸಿಕ್ಕಾಪಟ್ಟೆ ಬಿಸಿಲು. ನೈಟ್ ಮಳೆ ಬಂದಿದೆ, ಬಟ್ ಮಧ್ಯಾಹ್ನ ಮಾತ್ರ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ಹೊಟ್ಟೆ ಬೇರೆ ಹಸಿತೈತೆ, ಈ ಲಾಂಚ್ ಬೇರೆ ಇನ್ನೂ ಬಂದಿಲ್ಲ. ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಎಷ್ಟು ಟೈಮ್ ತೊಗೊಳುತ್ತೆ, ಕಾಯ್ಕೊಂಡು ಕುಂತಿದ್ದೀವಿ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಹೋಗಿ ಊಟ ಮಾಡಬೇಕು ಅನ್ನಿಸ್ತೈತೆ. ಆ ಕಡೆಯಿಂದ ಈ ಕಡೆಗೆ ಬಂದ್ವಿ. ಇಲ್ಲಿ ಹೋಟೆಲ್ಸ್ ಇದಾವಲ್ಲ, ಹೋಗಿ ಊಟ ಮಾಡೋಣ ಅಂತ ನೋಡ್ತೀವಿ. ಅಲ್ಲಿ ಬರೀ ಪುಳಿಯೋಗರೆ, ಚಿತ್ರಾನ್ನ ಅಂತ ಹೇಳಿದ್ರು. ನಾವು ಬೇರೆ ಏನೇನೋ ಐಟಮ್ ಕೇಳಿದ್ರೆ ಏನು ಐಟಮು ಸಿಗಲ್ಲ, ಇಲ್ಲೇ ಅಲ್ಲ ಇನ್ನೆಲ್ಲೂ ಈ ಏರಿಯಾದಲ್ಲಿ ಸಿಗಲ್ಲ ಅಂತಂದರು. ಹೋಟ್ಲು ಹತ್ರದಲ್ಲಿಲ್ಲ ಅಂತಂದರು. ಸೊ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಮನೆಯಲ್ಲೇ ಚಪಾತಿ ಮಾಡ್ಕೊಬಂದಿದ್ವಿ. ಸೊ ಅದೇ ಊಟ ಮಾಡಿಬಿಡೋಣ ಇವತ್ತು ಅಂತೇಳ್ಬಿಟ್ಟು ಬಂದು ಒಂದೊಳ್ಳೆ ಪ್ಲೇಸಲ್ಲಿ ಪಾರ್ಕ್ ಮಾಡಿ ಊಟ ಮಾಡಿಕೊಂಡು ಮತ್ತು ಜಾಗ್ ಫಾಲ್ಸಿಗೆ ಹೋದ್ವಿ. ನಾವು ಮನೆಯಿಂದನೇ ಚಪಾತಿ ಎಲ್ಲ ಮಾಡ್ಕೊಬಂದಿದ್ದೆ, ಒಂದು ಟೈಮ್ಗೆ ಆಗುವಷ್ಟು. ಬರ್ತಾ ದಾರಲ್ಲಿ ಅಂಗಡಿಯಲ್ಲಿ ಒಂದು ಮೊಸರು ಪ್ಯಾಕೆಟ್ ತಗೊಂಡ್ವಿ. ಸೊ ಎಲ್ಲ ಊಟ ಮಾಡಿದ್ದಕ್ಕೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ಲೇಟ್ ಆದರೂ ಪರವಾಗಿಲ್ಲ, ಹೊಟ್ಟೆ ತುಂಬ ಊಟ ಮಾಡಿದ್ವಿ. ನೆಕ್ಸ್ಟ್ ಪ್ಲೇಸ್ ನೋಡೋಕ್ಕೂ ನಮಗೊಂದು ಸ್ವಲ್ಪ ಶಕ್ತಿ ಬಂದಂಗೆ ಆಯಿತು. ಸೊ ಜಾಗ್ ಫಾಲ್ಸ್ ನೋಡಿ ಎಷ್ಟು ಚೆನ್ನಾಗಿದೆ, ವಾಟರ್ ಫಾಲ್ಸು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಲ್ವಾ ಪ್ಲೇಸ್ ಅಂತೂ. ನೀವು ಈ ಪ್ಲೇಸಸ್ನ ವಿಸಿಟ್ ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಫೋಟೋ ತೆಗಿಯೋರು ಇದ್ದಾರೆ, ಬೇಕು ಅಂತಂದರೆ ಫೋಟೋ ತೆಗೆಸ್ಕೊಂಡು ಒಂದು ಫೋಟೋ ಫ್ರೇಮು ಮಾಡಿಸ್ಕೋಬೋದು, ನಾವು ಇಂಥ ಪ್ಲೇಸ್ಗೆ ಹೋಗಿದ್ದೀವಿ ಅಂತ ಹೇಳ್ಬಿಟ್ಟು. ಜಾಗ್ ಫಾಲ್ಸ್ ಆದಮೇಲೆ ನೆಕ್ಸ್ಟ್ ನಾವು ಯಾವ ಪ್ಲೇಸ್ಗೆ ಹೋದ್ವಿ ಏನು ಅಂತೇಳ್ಬಿಟ್ಟು ಈ ವಿಡಿಯೋದಲ್ಲೇ ಹಾಕೋಣ ಅಂದ್ಕೊಂಡೆ, ಬಟ್ ತುಂಬ ಲಾಂಗ್ ಆಗುತ್ತೆ. ಸೊ ಹಾಗಾಗಿ ವಿಡಿಯೋನ ಅಟ್ಯಾಚ್ ಮಾಡ್ತಿಲ್ಲ. ಸೊ ಜಾಗ್ ಫಾಲ್ಸ್ ಆದಮೇಲೆ ನಾವು ಎಲ್ಲಿಗೆ ಹೋದ್ವಿ ಏನು ಅಂತೇಳಿ ಪಾರ್ಟು ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಸೊ ಫಸ್ಟ್ ಟೈಮ್ ನನ್ನ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ದೇ ಜಾಸ್ತಿ ಜನ ನೋಡ್ತಿದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್, ಶೇರ್.